ಮಂಡ್ಯದಲ್ಲಿ ಟೀಚರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಲಭ್ಯವಾಗಿದೆ. ದೀಪಿಕಾ ಟೀಚರ್ ಕೊಲೆ ಪ್ರಕರಣದಲ್ಲಿ ಹಂತಕ ಲಾಕ್ ಆಗಿದ್ದು ಹೇಗೆ ಗೊತ್ತಾ? ರೋಚಕ ಸ್ಟೋರಿ. ಅಪ್ಪನಿಗೆ ಕರೆ ಮಾಡಿ ನಿತೀಶ್ ತಗಲಾಕೊಂಡ. ದೀಪಿಕಾ ಶವ ಪತ್ತೆ ಆಗ್ತಾ ಇದ್ದಂತೆ ನಿತೀಶ್ ಮೈಸೂರಿಗೆ ತೆರಳಿದ್ದ. ಬಳಿಕ ಸ್ನೇಹಿತರಿಗೆ ಬೈಕನ್ನು ಕೊಟ್ಟು ಹೊಸಪೇಟೆಗೆ ಎಸ್ಕೇಪ್ ಆಗಿದ್ದ. ಹೊಸಪೇಟೆ ಬಸ್ ಸ್ಟ್ಯಾಂಡ್ನಲ್ಲಿ ಮೊಬೈಲ್ ಸ್ವಿಚ್ ಆನ್ ಮಾಡಿಕೊಂಡು ನಾನು ಹೊರಗೆ ಬಂದಿರೋದಾಗಿ ತಂದೆಗೆ ಕರೆ ಮಾಡಿ ಹೇಳಿದಂತಹ ನಿತೀಶ್ ಫೋನ್ ಆನ್ ಆಗ್ತಾ ಇದ್ದಂತೆ ಪೊಲೀಸರು ಲೊಕೇಶನ್ ಅನ್ನು ಟ್ರ್ಯಾಪ್ ಮಾಡಿದ್ರು. ಹೊಸಪೇಟೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಮಂಡ್ಯ ಪೊಲೀಸರು. ಆ ಬಳಿಕ ಹೊಸಪೇಟೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ನಿತೀಶ್ನನ್ನ ಲಾಕ್ ಮಾಡ್ತಾರೆ. ಟೀಚರ್ ದೀಪಿಕಾ ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೀವು 3 ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಟೀಚರ್ ದೀಪಿಕಾ, ಮತ್ತೊಂದು ಕಡೆ ಆ ಕೊಲೆ ಆದಂಥ ಸಂದರ್ಭದಲ್ಲಿ ಒಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿರ್ತಾರೆ. ದೂರದಿಂದ ಝೂಮ್ ಮಾಡಿ ಅದನ್ನು ಸೆರೆ ಹಿಡಿದಿರ್ತಾರೆ. ಜಗಳ ಮಾಡ್ತಾ ಇದ್ದಂಥ ಸಂದರ್ಭದ ದೃಶ್ಯವನ್ನು. ಮತ್ತೊಂದು ಕಡೆ ನಿತಿನ್ ಆರೋಪಿ, ಆತ ಈ ಒಂದು ಕೊಲೆ ಮಾಡ್ತಾ ಇದ್ದಂತೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಮೈಸೂರಿಗೆ ಹೋಗಿರ್ತಾನೆ. ಅಲ್ಲಿಂದ ಹೊಸಪೇಟೆಗೆ ಹೊರಡೋದಕ್ಕೆ ಪ್ಲಾನನ್ನು ಕೂಡ ಮಾಡ್ಕೊಂಡಿರ್ತಾನೆ. ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಪೊಲೀಸರು ಆತನ ಮೊಬೈಲನ್ನು ಟ್ರೇಸ್ ಮಾಡೋದಕ್ಕೆ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಟೆಕ್ನಿಕಲ್ ಆಗಿ ಆತನನ್ನು ಸೆರೆ ಹಿಡಿಯೋದಕ್ಕೆ ಮಂಡ್ಯ ಪೊಲೀಸರು ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಆತ ಮೊಬೈಲ್ ಸ್ವಿಚ್ ಆನ್ ಮಾಡಿ ತಂದೆಗೆ ಕರೆ ಮಾಡಿರ್ತಾನೆ. ಆಗ ಆತನ ಮೊಬೈಲ್ ಸ್ವಿಚ್ ಆನ್ ಆಗ್ತಾ ಇದ್ದಂತೆ ಪೊಲೀಸರಿಗೆ ಗೊತ್ತಾಗುತ್ತೆ. ತಕ್ಷಣ ಅಲರ್ಟ್ ಆಗಿ ಆತನನ್ನು ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಮಂಡ್ಯದ ಮೇಲುಕೋಟೆಯ ಬೆಟ್ಟದ ತಪ್ಪಲಲ್ಲಿ ನಡೆದಿದ್ದಂಥ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣದಲ್ಲಿ ಆರೋಪಿಯನ್ನ ಹೊಸಪೇಟೆಯಿಂದ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಆರೋಪಿ ನಿತೀಶ್ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸಾಕಷ್ಟು ವಿಚಾರಗಳನ್ನು ಕೂಡ ನಿತೀಶ್ ಬಾಯನ್ನು ಬಿಟ್ಟಿರುವಂಥದ್ದು. ಅದ್ರ ಜೊತೆಗೆ ಏನು 28 ವರ್ಷದ ಶಿಕ್ಷಕಿ ದೀಪಿಕಾ ಹಾಗೂ 22 ವರ್ಷದ ಆರೋಪಿ ನಿತೀಶ್ ಇದ್ದಾನೆ. ಇಬ್ಬರು ಒಂದೇ ಗ್ರಾಮದವರು, ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮದವರು. 2 ವರ್ಷದ ಹಿಂದಿನಿಂದಲೂ ಕೂಡ ಇವರ ಇಬ್ಬರ ನಡುವೆ ಸಲಹೆ ಇರ್ತದೆ. ಇವರ ಇಬ್ಬರ ಸಲಹೆಯನ್ನು ಕಂಡಂಥ ದೀಪಿಕಾ ಪೋಷಕರು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಜೊತೆಗೆ ದೀಪಿಕಳ ಬಳಿ ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ದೀಪಿಕಾ ಅವನ ಬಗ್ಗೆ ನನ್ನ ತಮ್ಮನಂತೆ ಅಂತ ಹೇಳ್ಕೊಂಡಿರ್ತಾಳೆ. ಅದಾದ ಬಳಿಕ ಒಂದಷ್ಟು ಇಬ್ಬರ ನಡುವೆ ಅಂತರ ಉಂಟಾಗಿರ್ತದೆ. ಜೊತೆಗೆ ಶನಿವಾರ ಅಂದರೆ ಜನವರಿ 20ನೇ ತಾರೀಕು ಆರೋಪಿ ನಿತೀಶ್ ಬರ್ತಡೇ ಇರ್ತದೆ. ದೀಪಿಕಾಳನ್ನು ತನ್ನ ಬರ್ತಡೆಗೆ ಎಂದು ಬೆಟ್ಟದ ತಪ್ಪಲಿಗೆ ಕರೆಸ್ಕೊಂಡಿರ್ತಾನೆ. ಇನ್ನು ಶಾಲೆ ಹಾಫ್ ಡೇ ಇದ್ದ ಕಾರಣಕ್ಕಾಗಿ 12 ಗಂಟೆ ಸಮಯಕ್ಕೆ ಶಾಲೆಯಿಂದ ಹೊರಟಿದ್ದ ಬೆಟ್ಟದ ತಪ್ಪಲಿಗೆ ಏನು ಶಿಕ್ಷಕಿ ದೀಪಿಕಾಳು ಕೂಡ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ಆಗಿ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಇನ್ನು ಕೊಲೆಯಾದ ಬಳಿಕ ಆತ ನೇರವಾಗಿ ಗ್ರಾಮಕ್ಕೆ ತೆರಳಿರ್ತಾನೆ. ಕೊಲೆ ಮಾಡಿದ ಮಾರನೇ ದಿನ ಅಂದರೆ ಭಾನುವಾರ ದೀಪಿಕಾಳ ತಂದೆಗೆ ಕರೆ ಮಾಡಿ ದೀಪಿಕಾ ಸಿಕ್ಕಿದ್ಲಾ ಅಥವಾ ಮನೆಗೆ ಬಂದಿದ್ಲಾ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡುವ ಮೂಲಕ ತನಗೆ ಏನೂ ಗೊತ್ತಿಲ್ಲ, ತಾನು ಯಾವುದೇ ರೀತಿಯ ಕೊಲೆ ಮಾಡಿಲ್ಲ, ತಾನು ಅಮಾಯಕ ಎಂಬಂತೆ ವರ್ತನೆ ಕೂಡ ಮಾಡಿರ್ತಾನೆ. ಆದರೆ ಯಾವಾಗ ದೀಪಿಕಾಳ ಶವ ಸೋಮವಾರ ಸಂಜೆ ಪತ್ತೆ ಆಗ್ತದೆ, ಆ ಸಂದರ್ಭದಲ್ಲಿ ದೀಪಿಕಾಳ ಫೋನ್ ಲಾಸ್ಟ್ ಕಾಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿತೀಶೇ ಕಾಲ್ ಮಾಡಿರ್ತಾನೆ. ಅಷ್ಟೊತ್ತಿಗಾಗಲೇ ಅವನು ಊರು ಬಿಟ್ಟು ಎಸ್ಕೇಪ್ ಆಗಿರ್ತಾನೆ. ಮೈಸೂರಿನಿಂದ ನೇರವಾಗಿ ಆತ ಬಸ್ನಲ್ಲಿ ಹೊಸಪೇಟೆಗೆ ತೆರಳಿದ್ದ. ಈಗ ಆತನನ್ನು ಬಂಧನ ಮಾಡಿದ್ದಾರೆ. ಇನ್ನು ಆತನ ಬಂಧನ ಮಾಡೋದಕ್ಕೆ ಅವನ ತಂದೆಗೆ ಕಾಲ್ ಮಾಡಿದ್ದೇ ಕಾರಣ ಆಯಿತು. ಯಾಕೆಂದರೆ ಅವನು ಯಾವಾಗ ಕಾಲ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಫೋನ್ ಲೊಕೇಶನ್ನ ಆಧರಿಸಿ ಹೊಸಪೇಟೆ ಪೊಲೀಸರ ಸಹಾಯದಿಂದ ಆತನನ್ನು ಬಂಧಿಸಿ ಕರೆ ತಂದಿರುವಂಥದ್ದು. ಮೇಲುಕೋಟೆಯ ಠಾಣೆಯಲ್ಲಿ ಆತನನ್ನು ವಿಚಾರಣೆಯನ್ನು
ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಬಾಯ್ಬಿಟ್ಟಿರುವಂಥ ನಿತೀಶನನ್ನು ಮತ್ತಷ್ಟು ವಿಚಾರಣೆಗೊಳಿಸ್ಪಡಿಸಿರುವಂಥದ್ದು. ಯಾಕೆಂದರೆ ಯಾಕಾಗಿ ಅವತ್ತು ಕೊಲೆ ಮಾಡ್ದ, ಜೊತೆಗೆ ಅವತ್ತಿನ ಜಗಳಕ್ಕೆ ಕಾರಣ ಏನನ್ಬೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ದೀಪಿಕಾಳ ಕೊಲೆಯಿಂದ ಮೇಲುಕೋಟೆ ಭಾಗದಲ್ಲಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಒಂಟಿ ಮಹಿಳೆ ಯಾರಾದರೂ ಕೊಲೆ ಮಾಡಿದ್ರ ಅನ್ನೋ ಒಂದು ಆತಂಕವೂ ಕೂಡ ಮನೆ ಮಾಡಿತ್ತು. ಸದ್ಯ ಆರೋಪಿ ಬಂಧನ ಆಗಿರೋದ್ರಿಂದ ಯಾತಕ್ಕಾಗಿ ಆರೋಪಿ ಕೊಲೆಯನ್ನು ಮಾಡ್ದ ಅನ್ನೋದಷ್ಟೇ ಬಹಿರಂಗ ಆಗಬೇಕಾಗಿದೆ. ಉಳಿದಂಥ ಮಾಹಿತಿಯನ್ನು ಕೂಡ ಒಂದಷ್ಟು ಬಾಯ್ಬಿಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಆರೋಪಿ ಬಂಧನ ಆಗ್ತಿದ್ದಂತೆ ಒಂದಷ್ಟು ಹೊಸ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ಆದರೆ ಕೊಲೆಗೆ ಕಾರಣ ಏನೆಂಬುದನ್ನು ಇನ್ನಷ್ಟೇ ತಿಳಿಯಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.